यहाँ पे कैसे दिखेगा? We are Gen Zs. We are not tolerate this nonsense. We are not tolerate this nonsense. जबकि इन लोगों को खड़े रहना ಕೇಳಿಸ್ಕೊಂಡ್ರಲ್ಲ ಇವಳು ಆಡ್ತಾರೋ ಮಾತನ್ನ. ಇವಳು ಜಂಜಿ ಅಂತೆ. ಏನು ಜಂಜಿ ಅಂದರೆ ಇವರೆಲ್ಲ ಭಾರತ ರತ್ನ ಅವಾರ್ಡ್ ತೊಗೊಂಡ್ರೋ ಅಷ್ಟು ಕೊಬ್ಬಲ್ಲಿ ಮೆರಿತಾವಲ್ಲ. ಜಂಜಿ ಅಂದರೆ ಏನು ಅಂತ ಗೊತ್ತಾ? ಬಂದ್ರಲ್ಲ ಹೋರಾಟ ಮಾಡವ, ಏನಾದರೂ ಶಿಕ್ಷಣದ ಬಗ್ಗೆ ಎಲ್ಲ ನಾಶ ಮಾಡ್ತಾವ್ರೆ ರಾಜಕಾರಣಿಗಳು ಅಂದರೆ ಒಂದೊಬ್ಬು ಬರಲ್ಲ. ಬಂದ್ರಲ್ಲ ಸರ್ಕಾರಿ ಅಧಿಕಾರಿಗಳು ನಿಮ್ಮ ಮನೆ ಮಠನ ಕಿತ್ಕೋತಾರೆ, ನಿಮ್ಮ ಜೀವನನ ನಾಶ ಮಾಡ್ತಾರೆ, ನಿಮ್ಮ ಪರೀಕ್ಷೆಯಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ತಾರೆ, ಕ್ವಶನ್ ಪೇಪರ್ ಲೀಕ್ ಮಾಡ್ತಾರೆ ಅಂತ ಅಂದರೆ ಅದಕ್ಕೂ ಸರಿಯಾಗಿ ಬರಲ್ಲ. ಹಾಳಾಗಿ ಹೋಗ್ಲಿ. ಬಂದ್ರಲ್ಲ ರಾಜಕಾರಣಿಗಳು ನಮ್ಮ ದೇಶನ ಹಾಳು ಮಾಡ್ತವ್ರೆ, ರಸ್ತೆನ ಗುಂಡಿ ಬೀಳಿಸಿ ರೈತರನ್ನ ದಂಗೆ ಎಬ್ಬಿಸಿ ಜೀವನ ಹಾಳು ಮಾಡ್ತವ್ರೆ ಅಂದರೆ ಅದೂ ಬರಲ್ಲ. ಆದರೆ ಸೈನಿಕರು ಈ ಬಡ್ಡತವು ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡೋಕ್ಕೆ ಅಂತ ಲಡಾಖುವಂಥ ಸಂದರ್ಭದಲ್ಲಿ ಗಾಡಿನ ನಿಲ್ಲಿಸಿ, ತಡ್ಕೊಳ್ರಪ್ಪ, ಗುಡ್ಡ ಕುಸಿಯುತ್ತೆ, ನಾವು ನಿಮ್ಮ ಜೀವ ಕಾಪಾಡೋಕ್ಕಿರೋದು, ನಿಮಗೋಸ್ಕರ ನಾಲಾಯಕ್ಗಳಿಗೋಸ್ಕರ ನಮ್ಮ ಹೆಂಡ್ರು ಮಕ್ಕಳನ್ನ ಅಪ್ಪ ಅಮ್ಮನ ಬಿಟ್ಟು 106 ಕಿಲೋಮೀಟ್ರ್ ಬಂದು ಇಲ್ಲಿ ಜೀವ ಒತ್ತೆ ಇಟ್ಟು ನಿಂತಿದ್ದೀವಿ, ಒಂದು ಸ್ವಲ್ಪ ಹೊತ್ತು ತಡ್ಕೊಳ್ರಲ್ಲ ಅಂತ ಗಾಡಿಯ ನಿಲ್ಲಿಸಿದ್ರೆ, ಎಲೆಲೆಲೆಲೆ ಇವಳು ಒಳ್ಳೆ ಹಂಗಾಡ್ತಾವಳೆ, ಇವಳು ಜಂಜಿ ಅಂತೆ. ಏನು ಭಾರತ ರತ್ನ ಕೊಟ್ಟವ್ರು ನಿನಗೆ ಜಂಜಿ? ಹಾ 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 ಅಷ್ಟಕ್ಕೆ ಏನು ರೋಷಾವೇಶ ಬಂದ್ಬಿಡ್ತು, ಎಗರಾಡ್ತಾವಳೆ. ಏ ಚಪ್ಪರ್, ಅಲ್ಲಿ ನಿಂತಿರೋರು ಸೈನಿಕರಂದರೆ ದೇವರು. ಅಂಥವ್ರ ಎದುರುಗಡೆ ನಿಂತ್ಕೊಂಡು ಮಾತಾಡಬೇಕಾದ್ರೆ ಹೊಟ್ಟೆಗೆ ಅನ್ನ ತಿಂದು ಮಾತಾಡಿ. ನೀವು ಯಾರೂ ಅನ್ನ ತಿನ್ನಲ್ಲ, ಈ ಜಂಜಿ ಪಂಜಿ ಕುಂಜಿ. ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ದೇಶಕ್ಕೆ. ನಿಮಗೆ ತಂದೆ ತಾಯಿ ಕೊಡಲ್ಲ, ದೇಶಕ್ಕೆ ಕೊಡಿ.